ನಮಸ್ಕಾರ ಫ್ರೆಂಡ್ಸ್, ನಾನು ರಾಗಿ ರೊಟ್ಟಿ ಮಾಡಿದ್ದೀನಿ. ನಮ್ಮ ನಾಯಿ ಮರಿಗಳಿಗೆ ಊಟ ಹಾಕಿದ್ದೀನಿ ನೋಡಿ. ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅದು ಹಚ್ತಾ ಇರೋದು ನೀರು, ಎಣ್ಣೆ ಅಲ್ಲ. ನೀರು ಹಚ್ಚಿ ಮತ್ತೆ ಬೆಂಕಿ ಮೇಲೆ ಬೇಯಿಸ್ತಾ ಇದ್ದೀನಿ. ರಾಗಿ ರೊಟ್ಟಿ ಸ್ವಲ್ಪ ಜೋಳದ ಹಿಟ್ಟು ಕಲಿಸ್ಬಿಟ್ಟು ಆ ಥರ ಮಾಡಿಬಿಟ್ಟು ಕೊಟ್ಟಿದ್ದೀನಿ ನಾಯಿ ಮರಿಗಳಿಗೆ. ಒಂದು ಟೈಮ್ ಅನ್ನ ಕೊಡ್ತೀವಿ, ಒಂದು ಟೈಮ್ ರಾಗಿ ರೊಟ್ಟಿ, ಒಂದು ಟೈಮ್ ಹೀಗೆ ಏನೋ ಒಂದು ಊಟ ಇದು ಮನೆಯಲ್ಲಿ ಇರೋದೇ ಒಂದು ಸ್ವಲ್ಪ ಚೂರು ಕೊಡಬೇಕಲ್ವಾ. ಸುಮ್ಮನೆ ದಪ್ಪ ದಪ್ಪ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸಿ ಕೊಟ್ಟಿದ್ದೀನಿ ನೋಡಿ. ಹಾಗೆ ತಟ್ಟಿದ್ರೆ ಎಲ್ಲ ಕೈ ಎಲ್ಲ ಮೆತ್ಕೊಳ್ಳುತ್ತೆ. ಅದಕ್ಕೆ ಒಂದು ಕವರ್, ಮೊಸರು ಕವರ್ ಇತ್ತು, ಕವರಲ್ಲಿ ತಡ್ತಾ ಇದ್ದೀನಿ. ಅಷ್ಟೇ. ಅದಕ್ಕೆ ಎಣ್ಣೆ ಹಚ್ಚೋದಿಲ್ಲ. ಎಣ್ಣೆ ಹಚ್ಚಿದ್ರೆ ಚೆನ್ನಾಗಿರಲ್ಲ ರಾಗಿ ರೊಟ್ಟಿ. ನೀರು ಹಚ್ಚಿ ಬೇಯಿಸ್ತಾ ಇದ್ದೀನಿ. ಹಾಗೆ ಬೆಂಕಿ ಮೇಲೆ ಸ್ವಲ್ಪ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ, ಇಲ್ಲಾಂದರೆ ಹಸಿ ಹಸಿ ಇರುತ್ತೆ. ಹಂಗೆ ಹಂಚಿನೆಲ್ಲ ಬೇಯಿಸ್ಕೊಟ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಹಸಿ ಹಸಿ ಇರುತ್ತೆ, ಅವಕ್ಕೂ ಹೊಟ್ಟೆ ಸರಿ ಇರಲ್ಲ. ಅದಕ್ಕಾಗಿ ಬೆಂಕಿ ಮೇಲೆ ಬೇಯಿಸ್ಬಿಟ್ಟು ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಮಾಡೋ ಕೆಲಸ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ರಾಗಿ ಹಿಟ್ಟಲ್ಲಿ ಸ್ವಲ್ಪ ಉಪ್ಪು ಹಾಕಬೇಕಿತ್ತು, ಉಪ್ಪು ಹಾಕಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಉಪ್ಪು ಹಾಕಿಲ್ಲ, ಹಾಗೆ ಮಾಡ್ತಾಯಿದ್ದೆ ರೊಟ್ಟಿ. ನೋಡಿ ಚೆನ್ನಾಗಿ ಬೇಯಿಸಿದ್ದೀನಿ, ಬೆಂಕಿ ಮೇಲೆಲ್ಲ ಬೇಯಿಸಿದ್ದೀನಿ. ಚೆನ್ನಾಗಿದೆ, ಇದ್ದಾವೆ, ತಿಂತವೆ. ಮಧ್ಯಾಹ್ನ ಹೊತ್ತು ಕೊಟ್ಟರೆ ತಿಂತವೆ. ಬೆಳಗ್ಗೆ ಹೊತ್ತು ಅನ್ನ ಕೊಡ್ತೀನಿ. ನೋಡಿ ಹಂಗೆ ಕಾಯ್ತಾ ಇದ್ದಾವೆ. ಮಧ್ಯಾಹ್ನ ಟೈಮಲ್ಲಿ ತಿಂತವೆ ಅನ್ನ, ಇದು ರೊಟ್ಟಿ ತಿಂತವೆ. ಅನ್ನ ಬೆಳಗ್ಗೆ ಟೈಮ್ ಕೊಡ್ತೀನಿ. 3 ಹೊತ್ತು ಅನ್ನ ಅಂದರೆ ಕೊಡಲ್ಲ. ಮಧ್ಯಾಹ್ನ ಹೊತ್ತು ಅನ್ನ ರೊಟ್ಟಿ. ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನಾವು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.